ನಂದಿನಿ ಎಲ್ಲಿ ಪಾಪು? ಹಾಂ, ನಡಿ ತೋರಿಸ್ ನಡಿ ಪಾಪುನ. ನೋಡಿ ನೋಡಿ, ಇದು ಮೊನ್ನೆ ಒಂದು 2 ದಿನಕ್ಕೆ ಮುಂಚೆ ನಮ್ಮ ಹಸು ಕರು ಹಾಕಿತ್ತು. ಇದು ಮೇವು ಮೇಯ್ಬೇಕಾದ್ರೆ ಕರುನ ಎಲ್ಲೋ ಬಿಟ್ಬಿಟ್ಟು ಬೇರೆ ಹಸುಗಳ ಜೊತೆಲಿ ಬಂದ್ಬಿಟ್ಟಿದೆ. ಈಗ ನಾನು ಕರ್ಕೊಂಡೋಗಿ ತೋರಿಸ್ತಾ ಇದೆ, ಕರು ಎಲ್ಲಿ ಮಲಗಿದೆ ಅಂತ ಕರ್ಕೊಂಡು ಹೋಗ್ತಾ ಇದೆ. ಬನ್ನಿ, ಅದ್ರ ಹಿಂದ್ಗಡೆನೇ ಹೋಗ್ತೀನಿ. ಇದು ಆಲ್ರೆಡಿ ಒಂದು 2 ಸರಿ ಇದೇ ಥರನೇ ತೋರಿಸಿತ್ತು, ನಾವು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಹಸಿರೆಲ್ಲ ಗೊಬ್ಬರ ಬಿತ್ತಿರೋದ್ರಿಂದ ನೋಡಿ, ಈ ಥರ ಆ ಕರು ಹಾಲು ಕುಡಿದಾಗ ಎಲ್ಲ ಒಂಥರ ಹೊಟ್ಟೆ ಅದಕ್ಕೆ ಸಮಾಧಾನ ಆದಾಗ ನೆಮ್ಮದಿಯಾಗಿ ಎಲ್ಲೋ ಒಂದು ಕಡೆ ಮಲಗಿಬಿಟ್ಟಿರುತ್ತೆ ಅದು. ಬಟ್ ಇದು ಹಸು ಬೇರೆ ಹಸುಗಳ ಜೊತೆಲಿ ಮೇಯ್ಕೊಂಡು ಬೇರೆ ಕಡೆ ಬಂದ್ಬಿಟ್ಟಿರುತ್ತೆ ನೋಡಿ. ಈ ಥರ ಎಲ್ಲ ಜೊತೆಲಿ ಸೇರಿಕೊಂಡು ದೂರ ಬಂದ್ಬಿಟ್ಟಿರುತ್ತೆ. ಈಗ ಕರುನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಇದು. ನಡಿ ತೋರಿಸ್ ನಡಿ. ಎಲ್ಲಿ ಪಾಪು? ಹಾಂ, ನಿನ್ನ ಪಾಪುನೆಲ್ಲ ಬಿಟ್ಬಿಟ್ಟು ಬರಬಾರ್ದು ನೀನು. ಬನ್ನಿ, ಕರ್ಕೊಂಡು ಹೋಗ್ತಾ ಇದೆ ತೋರಿಸೋದಕ್ಕೆ ಇದು. ಮೊನ್ನೆನೂ ಅದೇ ಥರನೇ ಅಲ್ಲ, ನಿನ್ನೆ ಬೆಳಗ್ಗೆನೂ ಒಂದು ಸರಿ ಇದೇ ಥರ ಕರ್ಕೊಂಡೋಗಿ ತೋರಿಸಿತ್ತು. ಅದು ಬೇರೆ ಜಾಗ, ಒಂದೊಂದು ಸರಿ ಒಂದೊಂದು ಥರ ಬೇರೆ ಬೇರೆ ಜಾಗ, ಆದರೂ ಜ್ಞಾಪಕ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಎಲ್ಲಿದೆ ಪಾಪ ತೋರಿಸೆ? ಎಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೆ, ಇಲ್ಲಿ ಸೈಡಲ್ಲಿ ಇರ್ಬೋದು. ಹಾಂ, ನೋಡಿ ನೋಡಿ, ಇಲ್ಲಿದೆ ಪಾಪು ಕರು. ನೋಡಿ, ಇದು ಹಾಲು ಕುಡಿದ್ಬಿಟ್ಟು ಇಲ್ಲಿ ಮಲಗಿಬಿಟ್ಟಿರುತ್ತೆ ಇದು. ಅದು ಕರ್ಕೊಂಬಂದು ತೋರಿಸುತ್ತೆ ಅದು. ಆದರೂ ನೋಡಿ, ಪ್ರಾಣಿಗಳು ಎಷ್ಟು ಒಂದು ಸೂಕ್ಷ್ಮವು. ಕರೆಕ್ಟಾಗಿ ಸುಮಾರು ಒಂದು 300 ಅಡಿ ದೂರ, ಅದು ಕರು ಇರೋದೇ 300 ಅಡಿ ದೂರದಲ್ಲಿ, ತಾಯಿ ಅಲ್ಲಿಂದ ಕರ್ಕೊಂಬಂದು ತೋರಿಸಿದೆ ಅದು. ಬಾರ, ಚಿಕ್ಕ 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 ಚಿಕ್ಕ